ವಿಶ್ವಾಸ್ ಮೋಸ ಮಾಡಬೇಡ. ಹೈಟ್ 5.5 ಕ್ಲಾಸ್ ನಾನೇ ಗೆದ್ದಿದ್ದು. ಜೂನ್ ಬೇರೆ ಶುರುವಾಯ್ತು, ಇವ್ರ ಅಪ್ಪನ್ನೇ ಮೀರಿಸ್ತಾನೆ. ಅನು, ವಿಶ್ವಾಸ್ ಬಾಲು ಬಾಲು. ಅನು, ಏನ್ ಹುಡುಕ್ತಿದ್ಯಾ? ನೋಟ್ಸಾ? ರಮ್ಯಾ, ನನ್ ಫೋನ್ ಅಲ್ಲೇ. ತುಂಬಾ ಇಂಪಾರ್ಟೆಂಟ್ ಈಗ ಅದು. ನಾನೇ ಸ್ವಿಚ್ ಆಫ್ ಮಾಡಿಟ್ಟಿದ್ದೆ. ಸ್ವಿಚ್ ಆಫ್? ಯಾಕೆ? ಇಲ್ಲ ಅಂದಿದ್ರೆ ನೀನ್ ಅದ್ರಲ್ಲೇ ಕಳ್ದೋಗ್ತಿದ್ದೆ. ಹಾಗೇನಿಲ್ಲ, ಅಲಾರಾಮ್ ಇಟ್ಟಿದ್ದೆ, ಅದನ್ನ ಆಫ್ ಮಾಡೋಣ ಅಂತ ಫೋನ್ ಕೇಳ್ದೆ ಅಷ್ಟೇ. ಮೇಡಮ್ಗೆ ಆಗ್ಲೇ ಮಲ್ಗೋ ಯೋಚನೆನಾ? ಪಾಪ. ಯಾರು? ಆರ್ಯ ಸರ್. ಆರ್ಯ ಸರ? ಪಾಪ ಕಣೆ ರಮ್ಯಾ, ಆರ್ಯ ಸರ್ ನನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಆರ್ಯ ಸರ್ ಏನ್ ಕಷ್ಟ ಪಡ್ತಿದ್ದಾರೆ? ನಮ್ ಬದ್ಲು ಬಂದು ಓದ್ಕೊಂತಿದಾರಾ? ನಿಂಗ್ ಗೊತ್ತಾಗಲ್ಲ ಬಿಡು ಇದೆಲ್ಲ. ಇದೆಲ್ಲ ಅರ್ಥ ಆಗಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ. ನಾಳೆ ಅಕೌಂಟೆನ್ಸಿ, ಅದ ಅರ್ಥ ಆಗ್ಲಿಲ್ಲ ಅಂದ್ರೆ ಕಷ್ಟ. ನೀ ಕ್ಲಾಸಿಗೆ ಬರೋದಿರ್ಲಿ, ನೋಟ್ಸ್ನು ಮುಟ್ಟಿಲ್ಲ. ಹೇ, ಅದ್ ನನ್ ಫೇವ್ರೆಟ್ ಸಬ್ಜೆಕ್ಟ್ ಕಣೆ. ಹಂಗಂತ ಫೇಲ್ ಆಗ್ಬೋದಾ? ಥು, ಬಿಡ್ತು ಅನ್ನು. ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡು ನಾಳೆ ಹೇಗ್ ಬರಿತೀನಿ ಅಂತ. ಬಿಡ್ತು ನೀ ಚೆನ್ನಾಗ್ ಬರೆದ್ರೆ ನಂಗೂ ಖುಷಿನೇ. ಬಂಗಾರ. ಸರ್, ಅನು, ಏ ಅನು, ಹೋಗೆ ಡಿಸ್ಟರ್ಬ್ ಮಾಡ್ಬೇಡ. ಏ ಅನು, ಅಲ್ಲಿ ನೋಡು, ಆರ್ಯ ಸರ್. ಏನೇ ರಮ್ಯಾ ನಿಂದು? ಆರ್ಯ ಸರ್ ಕಣೆ. ಸಂಪತ್ ಬಾಲು ಬಾಲ್ ಕೊಡ. ಆರ್ಯ ಸರ್. ಹೈ ಸರ್. ಅರೆ ಸರ್ಪ್ರೈಸ್, ಏನು ಪ್ರತಿಕ್ರಿಯೆನೇ ಇಲ್ಲ. ಮನ್ಸಲ್ಲಿದೆ, ಆದ್ರೆ ಹೊರಗ್ ಬರ್ತಿಲ್ಲ. ಸರ್, ನೀವೀಗ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ
ನನ್ನ ಹಾರ್ಟ್ ಬೀಟ್ ಜಾಸ್ತಿ ಬಡ್ಕೊಳಕ್ ಶುರು ಆಗತ್ತೆ ಗೊತ್ತಾ? ಹೇಳ್ಬಿಟ್ಟು ಬಂದ್ರು ಅಷ್ಟೇ. ಹೌದು, ನಾನು ಇಲ್ಲೇ ಓದ್ತಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಇನ್ಫಾರ್ಮರ್. ಸಂಪತ್? ಸರಿ, ಸಮಯನ ವ್ಯರ್ಥ ಮಾಡ್ಕೋಬೇಡಿ, ಇಬ್ರು ಕೂತ್ಕೊಂಡು ಓದ್ಕೊಳ್ಳಿ. ಏನು? ಏನೇನು? ಅಲ್ಲ ಸರ್, ನೀವು ನನ್ಗೋಸ್ಕರ ಬಂದಿದ್ದೀರಾ? ನಾನು ನಿಮ್ ಜೊತೆ ಮಾತಾಡೋದ್ ಬಿಟ್ಟು ಓದ್ಕೊಂಡು ಕುತ್ಕೋಬೇಕಾ? ನಾನೇನ್ ಡೇಟಿಂಗ್ ಮಾಡೋಕ್ ಬಂದಿದ್ದೀನ? ಇಬ್ರು ಕೂತ್ಕೊಂಡು ಓದ್ಕೊಳ್ಳಿ. ಮತ್ತೆ ನೀವ್ ಯಾಕೆ ಬಂದಿದ್ದು? ಹೇಳ್ತೀನಿ, ಮೊದ್ಲು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನ್ ನೋಡ್ತಾ ಇದೀರಾ? ಓದಿ.